ಲೇ ಪಾಪ ಅವಿನ ಕಾಯಿ ಬೋಲ್ತ್ಲ ಕಂಡ್ಲ ಬಾರ್ಲ ಯಾ ಉಪ್ಪು ಖಾರ ಹಾಕ್ಯಂತಿನ ಚೆನ್ನಾಗದ ಸುಮ್ಕಿರಜಿ ಅಲ್ಕಂಡ್ಲ ಪಾಪ ಅವಿನ ಎಳೆ ವಾಟೆ ಅವನ್ನ ಕಿತ್ಬಿಟ್ಟು ಯಾಕೆ ಸುಮ್ಮ ಹಾಳು ಮಾಡ್ತೀಯ ಇನ್ನು 4 ದಿವಸ ಹೋದ್ರೆ ಬಲಿತವೆ ಅವಾಗ ಕಿತ್ಕೊಂಡು ಉಪ್ಪು ಖಾರ ಹಾಕ್ಯಂಡ್ ತಿನ್ನಕ್ಕೂ ಚೆನ್ನಾಗಿರ್ತವೆ ಉಪ್ಪಿನ ಹಾಕಕ್ಕೂ ಚೆನ್ನಾಗಿರ್ತವೆ ಯಾ ನನಗೆ ಇವಾಗ ಏನಾದ್ರು ತಿನ್ಬೇಕು ಅನ್ಸ್ತೈತೆ ಸುಮ್ಕಿರಜಿ ನೀನು ನಾನು ಇವನ್ನೇ ಕಿತ್ಕೊಂಡು ತಿಂತೀನಿ ಆಹಾ ಚಪ್ಪಲ್ಗಾರ ಬಾಯಿ ನಿಂದು ಸುಮ್ಮನೆ ಇರಲ್ಲ ಅಂತತಿ ಏನಾದ್ರೂ ಹುಡ್ಕೊಂಡು ತಿನ್ಬೇಕು ಅಂತ ಅನಿಸ್ತಾ ಇರ್ತೈತಲೆ ಮತ್ತೆ ನೀನು ಏನಾರು ಕೊಡ್ಸಜ್ಜಿ ಅಂಗಡಿ ತಿನ್ನಕ್ಕೆ ಅಂದ್ರೆ ಹಂಗೆ ಕರ್ಕೊಂಬಂದ್ಬಿಟ್ಟೆ ಕಟ್ಟಿಗೆ ದುಂಡು ಮಾಡಕ್ಕೆ ನೀನು ಏನಾರ ಕೆಲ್ಸಕ್ಕೆ ಕರ್ಕೊಂಬಂದ್ಬಿಟ್ರೆ ತಿನ್ನಕ್ಕೂ ಕೊಡ್ಸ್ಕೊಂಡು ಕರ್ಕೊಂಬರ್ಬೇಕು ಅಲ್ಲೇ ಮತ್ತೆ ತಿನ್ನಕ್ಕೆ ಏನಾರ ಕೊಡ್ಸಿದ್ರೆ ತಾನೇ ಕೆಲಸ ಮಾಡಕ್ಕಾಗದು ಸುಮ್ನೆ ಕರ್ಕೊಂಬಂದ್ಬಿಡ್ತೀಯ ಏನು ಕೊಡ್ಸಲ್ದಂಗೆ ಇಲ್ಲಿ ಬಂದು ಏನಾರು ಕಿತ್ಕೊಂಡು ತಿನ್ನಕ್ ಹೋದ್ರೆ ಅದ್ ಕೇಳ್ಬೇಡ ಇದ್ ಕೇಳ್ಬೇಡ ಅಂತ ಅಂತೀಯ ಏ ಪಾಪ ಹಂಗಲ್ ಕಂಡ್ಲ ಅಯ್ಯೋ 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 ಇದೇನೆ ಕೊಟ್ಟಿಗೆ ದುಂಡು ಮಾಡು ಅಂದ್ರೆ ಇಲ್ಲಿ ಬಂದು ಕುತ್ಕೊಂಡ್ಯ ನೆಳ್ಳಗೆ ಅಯ್ಯ ಯಾಕ ಸುಸ್ತಾದಂಗ ಕಣಜ ಬಿಸ್ಲಿಗೆ ಅದಕ್ಕೆ ಒಂದಿಟ್ಟು ನೆಳ್ಳಿ ಕುತ್ಕೊಂಡು ಆಮೇಲೆ ದುಂಡು ಮಾಡಿದ್ರಾಯ್ತು ಅಂತ ಬಂದೆ ಅಯ್ಯ ಅಯ್ಯ ಬಿಸ್ಲು ಅಂತ ಕುತ್ಕೊಂಡ್ರೆ ಬದುಕಕತ್ತೆ ಎದ್ ನಡಿ ಬೇಗ ಆ ಕಟ್ಟಿಗೆನೆಲ್ಲ ತಂದು ಗಾಡಿಗೆ ಹಾಕಿ ಕೊಟ್ರಿ ಅವ್ನು ಎತ್ಲಗೋದಿ ನನ್ನ ಮಗ ಅವನ ತಿನ್ನಕ್ಕೆ ಒಂದ್ ಏನಾರ ಬೇಕಂತೆ ಬಾಯೆಲ್ಲ ಚುಟು ಚುಟು ಅಂತೈತಂತೆ ಅದಕ್ಕೆ ನನಗೆ ಏನಾರು ತಿನ್ನಕ್ ಬೇಕು ಅಂತ ಹೇಳಿ ಮರ ಹಾಕ್ಯಂಡ್ ಕುತ್ಕೊಂಡಾನೆ ಲೇ ಪಾಪ ಎಲ್ಲೋದ್ರು ತಿನ್ನೋದು ಬೆದಕದು ಹುಡ್ಕದೆ ಮಾಡ್ತಿರ್ತೀಯಲ್ಲೋ ಮತ್ತೆ ನೀನು ಅಜ್ಜಿ ಇಬ್ರು ಏನು ತಿನ್ನಕ್ ಕೊಡ್ಸ್ಲಂಗೆ ಕೊಟ್ಟಿಗೆ ದುಂಡು ಮಾಡಕ್ ಹಾಕೊಂಬಂದಿರ ತಿನ್ನಕ್ಕೆ ಏನು ಕೊಡ್ಸೋದಿಲ್ಲ ಹೊಟ್ಟೆನ ತುಂಬಿಸೋದಿಲ್ಲ ಬದುಕು ಮಾತ್ರ ಮಾಡಿಸ್ಕೊಂತೀರ ಇಬ್ರು ಮುದ್ಕ ಮುದ್ಕಿ ಲೇ ಪಾಪ ಕೆಳಗಿಳ್ದು ಬಾರ್ಲ ಅವಿನ ಎಳೆ ಗುಳ್ಳೆಗಳು ಇನ್ನ ಕಾಯಿ ಬೋಲ್ತಲ್ಲ ತಿನ್ನಕ್ಕೆ ಯಾಕೆ ಮನೆಯಿಂದ ಬರೋಕರ ಮುದ್ದೆ ಕೂಳ್ ತಿನ್ಕೊಂಬಂದುಲೇನು ಮುದ್ದೆ ತಿನ್ಬಿಟ್ರೆ ಮುಗೀತು ಅದೇ ತಿನ್ನಕ್ ನಿಂಗೆ ತಿಂದಿದ್ದಂಗೆ ಅಲೆ ಮುದ್ದೆ ಸಾರು ರೊಟ್ಟಿ ಅನ್ನ ಉಂಡ್ಬಿಟ್ರೆ ಸಾಕು ಬೇರೆ ಏನು ತಿನ್ನೋದ್ ಬೇಡ ನಿಮಗೆ ಮತ್ತೆ ವಾಟ್ ತುಂಬ ಒಂದ್ ಮುದ್ದೆ ಉಂಡ್ಬಿಟ್ರೆ ಮುಗೀತು ಆವಾಗ ವಾಟ್ ತುಂಬತತ್ ನೋಡು ಈ ತರ ಏನನ್ ಕಿತ್ಕೊಂಡ್ ತುಡು ತಿನ್ಬೇಕು ಅಂತ ಅನ್ಸಲ್ಲ ನೀನು ಪಿಣ್ಕಿ ಒಟ್ಟು ರಾಗಿ ಮುದ್ದೆ ತಿಂತೀಯ ಇನ್ನೆಲ್ಲಿ ವಾಟ್ ತುಂಬತತ್ ನಿನಗೆ ಆಮೇಲೆ ಅದ್ ತಿನ್ನಕ್ ಹುಡುಕ್ತಿರ್ತೀಯ ಅದೆಲ್ಲ ನಿಮ್ ಕಾಲದಾಗಿತ್ತು ಮುದ್ದೆ ಉಂಡು ಹೊಟ್ಟೆ ತುಂಬಿಸ್ಕೊಳ್ಳೋದು ಈಗ ಹಂಗಲ್ಲ ಉಂಡ ಮೇಲೇನು ತಿಂಡಿ ತಿಂತಾರೆ ತಿಂಡಿ ಇದ್ರೇನೆ ಇವಾಗ ಹೊಟ್ಟೆ ತುಂಬೋದು ನಿನ್ ಕಾಲದ ಹೇಳಕ್ ಬರ್ತೀಯ ಅದಕ್ಕೆ ಹಿಂಗ್ ತುಡುಕ್ ತಿಂದು ಇಂಥ ಮರ ಏರೋ ಬುದ್ಧಿ ಬಂದಿರೋದು ನಿನಗೆ ಹೇ ಕೆಳಗಿಳಿದ್ ಬರ್ತೀಯ ಬೇಕಾ ಲೇ ಅದ್ರಾಗಿನ ಎಳೆ ಕಾಯದವ್ ಕಣ್ಲ ಅಲ್ಲಿ ಆ ಕಡೆ ಮರದಾಗೆ ಬೋಲ್ತದವಿ ಅವ್ನ್ ಕಿತ್ಕೊಡ್ತೀನಿ ಬಾರ್ಲ ತಿನ್ವಂತೆ ಕುತ್ಕ ಅಲ್ಲೇ ಕುತ್ಕ ಈ ಮಂಗಣ್ಣನ ತರ ಮರ ಏರ್ಕೆಂದು ಅಲ್ಲೇ ಕುತ್ಕ ಇವತ್ತಾಗ್ಲೆಲ್ಲ ಇಳಿಬೇಡ ನಿನ್ ಸಲಿಗೆಯಿಂದನೇ ಕಣೆ ಅವ್ನ್ ಮಂಗ ಆಡ್ದಂಗ ಆಡೋದು ಸಣ್ಣ ಹುಡುಗರಿಗೂ ಮತ್ತೆ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇರ್ತತಿ ಅದೇನ್ ಕಿತ್ಕೊಂಡ್ ತಿಂತಾನ್ ಹೋಗತ್ತೆ ನಾನೆತ್ಲಕ್ ಹೋಗ್ಲಿ ಆ ಕಟ್ಟಿಗೆ ಎಲ್ಲ ದುಂಡ್ಗೆ ಹಾಕಿ ಬಂದಿದ್ದೀನಲ್ಲಿ ತಗೊಂಡ್ ಹೋಗಿ ಇಬ್ರು ಅಜ್ಜಿ ಮೊಮ್ಮಗ ಗಾಡೆಗೆ ಹಾಕ್ರಿ ಕೊಟ್ಟಿಗೆ ದುಂಡು ಮಾಡಿ ಹಾಕಿದ್ಮೇಲೆ ಮತ್ತೆ ದುಂಡು ಹಾಕಿದ್ಯಾ ಅವ್ನು ನಂಗೆ ತಗೊಂಡು ಹೋಗಿ ಗಾಡಿಗೆ ಹಾಕಕ್ ಬರಲ್ಲ ಮತ್ತೆ ಅದನ್ನ ಬೇರೆ ಮಾಡಕ್ ನಾವು ಬರ್ಬೇಕು ನಿನಗೆ ಯಾಕೆ ಹೇಳು ಎಲ್ಲಾನು ನಾನೇ ಮಾಡ್ಬಿಡ್ತೀನಿ ನೀವ್ಯಾತ ಬಂದಿರೋದು ಅಯ್ಯಯ್ಯ ಹೋಗ್ಲಿ ಬಿಡ ಜೊತೆಗೆ ಆ ಹುಡುಗನ ಯಾಕಂಗ್ ರೆಕ್ತಿಯ ಲೇ ಕಟ್ಟಿಗೆ ದುಂಡು ಮಾಡಿ ಹಾಕಿದೀನಿ ಕಣೆ ತಗೊಂಡೋಗಿ ಇಬ್ರು ಗಾಡಿ ತುಂಬ್ರಿ ನಾನು ಆ ದನಗಳನ್ನ ಮೇಯಕ್ ಬಿಟ್ಟಿದ್ದೆ ಎತ್ತಗೋದ್ವೆ ನಾನು ನೋಡ್ತೀನಿ ಸರಿ ನೋಡ್ ಹೋಗು ಹಂಗೆ ದನಗಳಿಗೆ ಒಂದಿಟ್ಟು ನೀರು ಕುಡ್ಸ್ಕೊಂಬ ಪಾಪ ಬಾಯಿಸ್ಕೊಂಡಿರ್ತಾವಿ ಮೊದ್ಲ ನನ್ ಮಗನ ಕೆಳಗಿಳಿಸು ನೀ ಮಂಗೆ ಆಗಿರತ್ಕೆ ಮತ್ತೆ ಮರ ಹತ್ಕೊಂಡ್ ಕುತ್ಕೊಂಡಿರೋದು ಮಂಗೆ ಅಂತ ವಜ್ಜ ಲೇ ಪಾಪ ಈಗಾದ್ರೂ ಕೆಳಗಿಳಿದ್ ಬಾರ್ಲ ಅಯ್ಯಯ್ಯ ಈಟತನ ಮತ್ ಮರ ಹತ್ಕೊಂಡ್ ಕುತ್ಕೊಂಡಿದ್ದೆಲ್ಲ ಮತ್ ನೀನ್ ಸಿಗ್ಲಿಲ್ಲ ಮತ್ ತಿನ್ನಕ್ ಮಂಕಾಯಿ ಅದೇ ಯಾವುದು ಅಡ್ಡವೇ ಇಲ್ಲ ಕಣೆ ಅಜ್ಜಿ ಎಲ್ಲ ಸಣ್ಣಕ್ಕಿದಾವೆ ಅದಕ್ಕೆ ಯಾವ ಸಿಗ್ತಾನೆ ಇಲ್ಲ ಕೀಳಕ್ಕೆ ಅದಕ್ಕೆ ಹೇಳಿದ್ದು ಕೆಳಗಿಳಿದು ಬಾ ಅಂತ ಮತ್ ನನಗೆ ತಿನ್ನಕ್ಕೆ ಅಯ್ಯಯ್ಯ ಮನೆಗೆ ಹೋದ ತಕ್ಷಣಕ್ಕೆ ದುಡ್ಡು ಕೊಡ್ತೀನಿ ಏನ್ ತಗೊಂಡ್ ತಿನ್ನಂತ ಪಾರ ಅಯ್ಯ ನನ್ಗೆ ಈಗಲೇ ಏನಾದ್ರೂ ತಿನ್ಬೇಕು ಅನ್ಸೈತೆ ಕಣಜ್ಜಿ ಅವಾಗ ನಿಮ್ಮ ಅಜ್ಜಿ ಹೇಳ್ತಲ್ಲ ಇನ್ನೊಂದ್ ಮರದ ದಪ್ಪ ಆಗಿದಾವೆ ಅಂತಂದು ಅವ್ನು ಕಿತ್ ಕೊಡ್ತತೆ ತಿನ್ನಂತ ಕೆಳಗಿಳಿ ಇವನ್ ಏನ್ ಕೀಳ್ತೀಯ ಸಣ್ಣ ಗುಳ್ಳಿದ್ದಂಗದ ಹೊಂಟಂತಿರ್ತಾವೆ ಸರಿ ಆಯ್ತು ಸರಿ ಹೇಳ್ ಬಾ ಕೆಳಗೆ ಅಜ್ಜಿ ನೋಡಿ ಹೆಂಗ್ ನೆಗಿತೀನಿ ಯಾ ನೆಗೆದು ಬೇಡ ಇವನು ಬೇಡ ಸುಮ್ನೆ ಇಳಿ
ಇದಕ್ಕೇನು ಕಮ್ಮಿ ಇಲ್ಲ. ಅಜ್ಜಿ ಮತ್ತೆಲ್ಲಜ್ಜಿ ಇನ್ನೊಂದ್ ಮರದಾಗೆ ಬೋಲ್ತಾವ್ ಕಾಯಿ ಅಂತ ಅಂದ್ಯಲ್ಲ, ಅಜ್ಜಿ ಹೇಳ್ತು ಅಂದ್ಯಲ್ಲ, ಎಲ್ಲದು ಅದ್ ಯಾ ಮರ ಅಂತಂದು ನಿಮ್ಮ ಅಜ್ಜಿಗೆ ಗೊತ್ತು, ನಂಗೇನ್ ಗೊತ್ತಿಲ್ಲ. ಮೊದ್ಲು ಹೋಗಿ ಆ ಕಟ್ಟಿಗೆನ ದುಂಡು ಮಾಡಿ ಗಾಡಿ ಹಾಕ್ ಬರಂಬ, ಆಮೇಲೆ ಅದ್ ಯಾ ಮರ ಅಂತ ನಿಮ್ಮ ಅಜ್ಜಿನೇ ಕೇಳುವಂತೆ. ವಾಗಜ್ಜಿ ಮೊದ್ಲು ಮಾವಿನಕಾಯಿ ಕಿತ್ಕೊಡು, ಆಮೇಲೆ ಕಟ್ಟಿಗೆ ಎಳ್ದಾಕ್ತೀನಿ. ಲೇ ಪಾಪ ಯಾ ಮರ ಅಂತ ನನ್ಗೂ ಗೊತ್ತಿಲ್ಲ, ನೋಡ್ಕೊಂತ ಹೋಗನ್ ನಡಿ. ಯಾವ್ದಾರ ದಪ್ಪಗ ಕಾಣಿಸಿದ್ರೆ ನಾನು ಕಲ್ಲು ಹೊಡೆದು ಬೀಳ್ಸ್ಕೊಡ್ತೀನಿ, ತಿನ್ವಂತ ನಡಿ. ಸರಿ ಕಣಜ್ಜಿ, ಆತು. ಅಜ್ಜಿ ಅಜ್ಜಿ ಅಜ್ಜೆ ತಗೋತು. ಅಯ್ಯ ನಿನ್ನಿದ್ರಿಗೆ ಹೇಳಿಲ್ವೇ, ದನ ಕರಗಳು ಎತ್ಲ ಹೋದ್ವ ಏನೋ ಅಂತ ಹುಡುಕಿಂತ ಹೋತು ಅಂತ. ಹಂಗೆ ನೀರ್ ಕುಡ್ಸ್ಕೊಂಬ ಅಂತ ಹೇಳಿದ್ನಲ್ಲ, ದನಗಳು ಹಿಡ್ಕೊಂಡ್ ಕೆರೆತ ಹೋಗಿರ್ಬೇಕೇನ. ಹೌದಾ ಅಜ್ಜ ಕೆರೆತ ಹೋಗಿದ್ದ? ಅಜ್ಜಿ ಅಜ್ಜಿ ನಾನು ಹೋಗ್ತೀನಿ ಕಣಜ್ಜಿ, ನಾನು ಹೋಗಿ ದನಗಳಿಗೆ ನೀರ್ ಕುಡ್ಸ್ಕೊಂಡ್ ಬರ್ತೀನಿ ಕಣಜ್ಜಿ. ಲೇ ಪಾಪ ಬೇಡ, ನಿಮ್ಮ ಅಜ್ಜ ಕುಡ್ಸ್ಕೊಂಡ್ ಬರ್ತತೆ, ನಡಿ ಕಟ್ಟಿಗೆ ದುಂಡು ಮಾಡಿ ಗಾಡಿ ಹಾಕೋಣ. ನೀನೇ ಮಾಡೋಗಜ್ಜಿ, ನೀನೇ ಕಟ್ಟಿಗೆ ಎಲ್ಲ ಹಾಕೊಂಡ್ಬಂದು ಗಾಡಿ ತುಂಬಿಸೋಗು. ನಾನು ಹೋಗಿ ಅಜ್ಜಂತವ ದನಗಳು ಹಿಡ್ಕೊಂಡು ನೀರ್ ಕುಡ್ಸ್ಕೊಂಡು ಬರ್ತೀನಿ. ಹೋಗಜ್ಜಿ. ಯಾಕಂದ್ರ ಪಾಪ ನಂಗೆ ಗೊತ್ತು ನೀನ್ ಅಲ್ಲಿ ಯಾಕೆ ಹೋಗ್ತೀಯ ಅಂತಂದು. ಹಸು ನೀರ್ ಕುಡಿಸ್ತೀನಿ ಅಂತ ಹೋಗ್ಬಿಟ್ಟು ಕೆರೆತಾವ್ ನೀರಾಗ ಆಡಕ್ ಹೋಗ್ತೀನಿ ಅಂತೀಯ. ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿಯ? ಅಜ್ಜಿ ಅಜ್ಜಿ ಪ್ಲೀಸ್ ಕಣಜ್ಜಿ, ನಾನೇ ನೀರಾಗ ಆಡಕ್ ಹೋಗಲ್ಲ, ದನಗಳಿಗೆ ನೀರ್ ಕುಡಿಸ್ಕೊಂಡ್ ಬರ್ತೀನಿ ಆಟೆಯ. ಬೇಡ ಕಣ್ಲ ಪಾಪ, ಹೇಳ್ದಷ್ಟು ಕೇಳಲ್ಲ. ಹೋಗಜ್ಜಿ ನಾನು ಹೋಗ್ತೀನಿ. ಏ ಪಾಪ ತಿನ್ನಕ್ ಮಾವಿನಕಾಯಿ ಬೇಕು ಅಂದ್ಯಲ್ಲ, ಬಾ ಯಾ ಮರ ನೋಡಿ ಕಲ್ಲು ಹೊಡೆದು ಕೆಳಕೊಡ್ತೀನಿ ತಿನ್ನುವಂತೆ. ನೀನೇ ಯಾ ಮರ ನೋಡಿ ಹೊಡೆದು ಬೀಳ್ಸಿರು, ಆಮೇಲೆ ಬಂದು ತಿಂತೀನಿ. ಲೇ ಪಾಪ ಬೇಡ ಅಂತ ಹೇಳ್ತೀನಿ ತಾನೇ, ಹೇಳ್ದಷ್ಟು ಕೇಳು. ಇಲ್ಲ ನಾ ಹೋಗ್ತೀನಿ, ಟಾಟಾ ಬೈ ಬೈ. ಲೇ ಪಾಪ ನಿತ್ಕಲ್ಲ ಓಡ್ಬೇಡ. ಹೋಗಜ್ಜಿ ಕೆರೆತ ಹೋಗ್ತಿ, ಅಜ್ಜೇನ್ ಮಾಡ್ತೈತಿ ನೋಡ್ತೀನಿ, ದನಗಳಿಗೆಲ್ಲ ನೀರು ಕುಡ್ಸ್ಕೊಂಡ್ ಬರ್ತೀನಿ. ನೀನು ಹೋಗಿ ಕಟ್ಟಿಗೆ ಎಲ್ಲ ದುಂಡು ಮಾಡಿ ಗಾಡಿಗೆ ಹಾಕು, ಅಷ್ಟೊತ್ತಿ ನಾನು ಅಜ್ಜ ಬರ್ತೀವಿ. ಲೇ ಪಾಪ ಮಾವಿನಕಾಯಿ ಅಂದಲ್ಲ, ನಾನು ಹೇಳಿದ್ನಲ್ಲ ನೀನೇ ನೋಡಿ ಕಲ್ಲು ಹೊಡೆದು ಬೀಳ್ಸು ಅಂತಂದು, ನೀನೇ ಬೀಳ್ಸಿ ಇಟ್ಕೊಂಡಿರು, ಆಮೇಲೆ ಬಂದು ತಿಂತೀನಿ. ಅಲ್ಲ ಇವನ ನೋಡ್ದ್ಯಾ, ನಂಗೆ ಹೇಳೋಕ್ಕನಿ. ಅಯ್ಯ ನಡೆಯತ್ತೆ ತೋಟಕ್ಕನ ಕುತ್ಕನ, ಕಟ್ಟಿಗೆಗಳನ್ನೆಲ್ಲ ಎಳ್ದತ್ತಗೆ ಗಾಡಿಗಾರ ಹಾಕನ. ಇವಜ್ಜ ನೀರು ಕುಡ್ಸ್ಕೊಂಡ್ ಬಂದ್ಮೇಲೆ ಮಂತೆ ಹೋದ್ರಕತಿ. ಈ ಹುಡುಗ ಕಟ್ಟಿಗೆ ಎಳ್ದಾಕ್ತಾನೆ ಅಂತ ಜೊತೆ ಕರ್ಕೊಂಡ್ ಬಂದ್ರೆ ಎಳ್ದಾಕ್ತಂಗೆ ಓಡೋಗ್ಬಿಟ್ನಲ್ಲ. ಶಿವನೇ ಪರಮಾತ್ಮ, ಈ ವಯಸ್ಸಾದ ಮುದುಕರುಗಳಿಗೆ ಕೂತ್ಬಿಟ್ರೆ ಎದ್ದಾಕೆ ಆಗಲ್ಲ. ಓ ಗುಂಡಜ್ಜಿ ಏನಿಲ್ಲಿ? ಓ ಲಕ್ಷ್ಮವ್ವ, ವಾಲ್ತಾ ಬಂದಿದ್ವಿ ಕಣೆ, ಮರ ಕಡ್ದಿದ್ವಲ್ಲ ಅದು ಒಣಕೊಂಡಿತ್ತು, ಅದು ಕಟ್ಟಿಗೆಗಳೆಲ್ಲ ಮತ್ತೆ ನೀರ್ ಕಾಯಿಸೋರಿಗೆ ಬೇಕಲ್ಲ, ಅದಕ್ಕೆ ದುಂಡು ಮಾಡ್ಕೊಂಡು ಗಾಳಿಗೆ ಹಾಕೊಂಡು ಹೋಗೋಣ ಅಂತಂದು ನಾನು ನಮ್ಮ ಅಜ್ಜ ನಮ್ಮ ಪಾಪಣ್ಣ ಬಂದಿದ್ವಿ. ಓ ಹೌದೇನು, ನೀನೇನ ಇಲ್ಲಿ? ನಾನಿಲ್ಲ, ನಮ್ಮ ಅವರೇ ಹೊಲ್ತಾ ಬಂದಿದ್ದೆ. ಅವರೇ ಹೊಲ ಹೆಂಗೈತೆ ನೋಡ್ಕೊಂಡು ಹೋಗೋಣ ಅಂತ ಬಂದು, ಯಾರು ದನಗಿನ ಬಿಟ್ಟಾರ ಅಂತಂದು. ಹೌದೇನು? ಕಣಜ್ಜಿ, ಈ ಅವರೆಕಾಯಿ ಹೊಲ್ತಕ್ ಬರ್ಲಿಲ್ಲ ಅಂದ್ರೆ ಯಾರು ದನಗಳು ಬಿಟ್ಟು ಮೇಯಿಸ್ಬಿಡ್ತಾರೆ, ಯಾರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಒಂದಿಟ್ಟು ಅವರೆಕಾಯಿ ಹೊಲ ಹೆಂಗೈತೆ, ಯಾರು ದನಗಿನ ಬಿಟ್ಟಾರ ಅಂತ ನೋಡೋಣ ಅಂತ ಬಂದು ಈ ಕಡೆ. ಅಯ್ಯೋ ಹೌದು ಕಣೆ ನಮ್ಮೋನಿ, ಮನುಷ್ಯರುಗಳು ಹೊಲ್ದಾಗ ಇಲ್ಲ ಅಂದ್ರೆ ಸಾಕು, ಈ ಕಳ್ಳರು ಕಾಕರು ಕಾಟ ಜಾಸ್ತಿ ಆಗ್ಬಿಡ್ತತೆ. ಕಣಜ್ಜಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಡಾತ್ ಬಿಡು, ನಮ್ಮ ಹೊಲ್ದಾಗುವ ಮೊನ್ನೆಯ ಅವರೆಕಾಯಿ ಕೀಳಕ್ಕೆ ಯಾರೋ ಒಬ್ರು ನುಗ್ಗಿದ್ರು ಹೊಲಕ್ಕೆ ಹಿಂಗೆ. ಅವರೆಕಾಯಿ ಕೀಳಕ್ ಕಿತ್ಬಿಟ್ಟು ನನ್ ಮೇಲೆ ದಬಾಯಿಸ್ ಮಾತಾಡ್ ಹೋದ್ರು. ಅಯ್ಯೋ ಹೌದೇನಜ್ಜಿ, ಅದ್ಯಾರ ಜಂತರು ಇರ್ತಾರಲ್ಲ, ಈ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡು ತಿನ್ನಕ್ ಆಗದೆ ಇರೋರು ಜಿಪನ್ ಶೆಟ್ಟಿಗಳು, ಅಂತಾರು ನುಗ್ಗಿದ್ರು. ಹೌದೇನಜ್ಜಿ, ಅಂತಾರ ಯಾರಜ್ಜಿ ನಮ್ಮೂರಾಗೆ ನಿನ್ ಹೊಲಕ್ ನುಗ್ಗಿದ್ದು? ಅಯ್ಯೋ ಅದ್ ಏನ್ ಹೇಳಕ್ ಹೋಗ್ತಿ ಬಿಡೆ, ಅದೆಲ್ಲ ಮುಗ್ದೋಗಿರೋ ಕತ್ತೆ. ಅಂತ ಕಳ್ಳರು ಕಾಕರು ಇರ್ತಾರೆ ಅಂತ ಹೇಳ್ದಾಟೆ. ಸರಿ ಬಿಡಜ್ಜಿ ಆತು, ಅದ್ಯಾರಂತ ಹೇಳಿದ್ಲೊಟ್ಟಿಗೆ. ಅಯ್ಯೋ ನಿನ್ನ ಹತ್ರ ಹೇಳ್ದಂತದ್ದೇನು, ಹೇಳೋ ಟೈಮಿಗೆ ಹೇಳ್ತೀನಿ ತಗ. ಈಗ ಒಂದಿಟ್ಟು ಕೆಲಸ ಐತೆ, ಆ ಕಟ್ಟಿಗೆ ಎಲ್ಲ ದುಂಡು ಮಾಡಿ ಗಾಡಿಗೆ ಹಾಕ್ಬೇಕು, ಅವಾಜ್ ಬೈದಾಡ್ತಾನೆ. ಸರಿ ಹೋಗಜ್ಜಿ, ನನಗೂ ಒಂದಿಟ್ಟು ಕೆಲಸ ಐತಿ, ಮನೆಗೆ ಸಾರಿಗೆ ಅವರೆಕಾಯಿ ಕಿತ್ಕೊಂಡು ಹೋಗ್ಬೇಕು, ನಾನು ಅವರೆಕಾಯಿ ಕೀಳಕ್ ಹೋಗ್ಕೊನಿ, ನೀ ಹೋಗ್. ಕಣ ಸರಿ, ನೀನ್ ಹೋಗ್ ಅವರೆಕಾಯಿ ಕೀಳ್ ಹೋಗ್, ನಾ ಹೋಗ್ಕೊನಿ ಕಟ್ಟಿಗೆ ದುಂಡು ಹಾಕ್ಬೇಕು. ಹೋಗಜ್ಜಿ. ಈಗ ಒಬ್ಬಳೆಗೆ ಎಳ್ದಾಕ್ಬೇಕು, ಈ ಹುಡುಗ ಒಂದಿಸ್ ಕಟ್ಟಿಗೆ ಎಳ್ದಾಕ್ತಾನಂದ್ರೆ ಓಡೋಗ್ಬಿಟ್ನಲ್ಲ.